ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಬೇಗನೆ ಇದ್ದು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದೆ. ನೋಡ್ಬೋದು ಪೂಜೆ ಎಲ್ಲ ಮುಗೀತು. ಈಗ ತಿಂಡಿ ಮಾಡಬೇಕು. ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ತಿಂಡಿ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. ಈಗ ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಗ ಮಾಡಬೇಕು, ಯಾಕಂದರೆ ಮಗಳು ಸ್ಕೂಲಿಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಬೇಗನೆ ತಿಂಡಿ ಮಾಡಬೇಕು. ತಿಂಡಿ ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಚಪಾತಿ ಮಾಡಿ ಒಂದು ಸ್ವಲ್ಪ ರ್ಯಾಡಿಶ್ ಎಲ್ಲ ಇತ್ತು, ಅದ್ರ ಚಟ್ನಿ ಮಾಡಿಬಿಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟು ಅಷ್ಟೇ ಬೇಗ ಬೇಗ ಎಲ್ಲ ಕಲಸಿ ಇಕ್ಕಿದ್ದೀನಿ. ರ್ಯಾಡಿಶ್ ಎಲ್ಲ ಒಂದು ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಬೇಗ ಒಂದು ಪ್ಯಾನ್ ಇಟ್ಬಿಟ್ಟು ಪಟ್ಟಂತ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಡಲೆಬೇಳೆ, ಇದನ್ನೆಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದು ಮೂಲಂಗಿ ಚಟ್ನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೀಜ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನೊಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಇದನ್ನು. ಯಾವಾಗಲೂ ಚಪಾತಿಗೆ ಮಾಡ್ತಾನೆ ಇರ್ತೀನಿ ನಾನು ಇದನ್ನು. ನೀವು ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಯಾವಾಗಲೂ. ನಿಮ್ಮ ಸಪೋರ್ಟ್ ನನಗೆ ಬೇಕು. ನೋಡಿ ಇದೆಲ್ಲ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಸಮೇತ ಹಾಕ್ಬೋದು. ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಒಂದು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಒಂದು ಸ್ವಲ್ಪ ಕಡಲೆಬೇಳೆ, ಶೇಂಗಾ ಬೀಜ ಮತ್ತು ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಬರಬೇಕು. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಒಂದು 4 ಬೆಳ್ಳುಳ್ಳಿ, ಇಷ್ಟ ಇದ್ದರೆ ಬೆಳ್ಳುಳ್ಳಿ ಹಾಕ್ಕೋಬೋದು. ನಮ್ಮ ಮನೇಲಿ ಬೆಳ್ಳುಳ್ಳಿ ಇಷ್ಟಪಡ್ತಾರೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವತ್ತು ಬೇಗನೆ ಎದ್ದಿರೋದ್ರಿಂದ ಪಟ ಅಂತ ಬೆಳಗ್ಗೆನೇ ಎದ್ದು ಕೆಲಸ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಇವತ್ತು ಚಪಾತಿ ಮಾಡೋಣ, ಯಾಕಂದರೆ ನನ್ನ ಲಡ್ಡುಗೆ ಇದು ಇಷ್ಟ ಚಪಾತಿ, ಅದಕ್ಕೋಸ್ಕರ ಬೇಗನೆ ಎದ್ದು ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಒಂದು ಸ್ವಲ್ಪ ರ್ಯಾಡಿಶ್ನ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜಲ್ಲಿ ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅದು ರ್ಯಾಡಿಶ್ ಎಲ್ಲ ಒಂದು ಸ್ವಲ್ಪ ಕಲರ್ ಬರಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲಿ. ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮೂಲಂಗಿ, ಇಲ್ಲಾಂದರೆ ಚೆನ್ನಾಗಿರಲ್ಲ ಚಟ್ನಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲಿ. ಮೂಲಂಗಿ ಎಲ್ಲ ಒಂದು ಸ್ವಲ್ಪ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಯಾವ ಥರ ಕಲರ್ ಬರಬೇಕು ಅಂದರೆ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಪ್ಯಾನಲ್ಲಿ ಫ್ರೈ ಮಾಡಿ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬಿಡಿ, ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಮೂಲಂಗಿ ಫ್ರೈ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಟ್ನಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ ಅದೇ ಒಂದು ಸ್ವಲ್ಪ ಅದೇ ಮಾಡ್ಕೊತಾನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಕಿಚನೆಲ್ಲ, ಇಲ್ಲಾಂದರೆ ಕೆಲಸ ಜಾಸ್ತಿ ಆಗೋಗುತ್ತೆ. ನೋಡಿ ಚಟ್ನಿ ಮಾಡ್ಕೊತಾನೆ ಒಂದು ಸ್ವಲ್ಪ ಅಡುಗೆ ಮನೆಯೂ ಅದೇ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬೇಗನೆ. ಈ ಚಪಾತಿಯನ್ನು ಅಷ್ಟೇ ಬೇಗ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಒಂದು ಸ್ವಲ್ಪ ಅದಕ್ಕೆ ರ್ಯಾಡಿಶ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಟೊಮೊಟೊ ಅಷ್ಟೇ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಸಾಫ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ. ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅವರಲ್ಲೇ ಚೆನ್ನಾಗಿರೋದು ಚಟ್ನಿ. ಮತ್ತು ಇವಾಗ ಏನು ಮಾಡೋಣ, ಚಪಾತಿ ಮಾಡ್ಕೊಂಬಿಡೋಣ ಅಂತ ಬಂದೆ. ಚಪಾತಿನೂ ಅಷ್ಟೇ ಬೇಗ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಒಂದು ಸೈಡು ಚಟ್ನಿ ಆಯಿತು, ಒಂದು ಸೈಡು ಚಪಾತಿ ಹಾಕ್ಕೋತಾ ಇದ್ದೀನಿ. ಎರಡು ಬೇಗ ಹಾಕ್ಬಿಡ್ಬೇಕು. ಒಂದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗೋಗುತ್ತೆ. ತಿಂಡಿಗೆಲ್ಲ ಕಾಯ್ತಾ ಇದ್ರಲ್ವ, ಅದಕ್ಕೋಸ್ಕರನೇ ಬೇಗ ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಚಪಾತಿ ಎಲ್ಲ ಹಾಕ್ಕೊಂಡಿದ್ದೀನಿ, ಒಂದು ಸೈಡ್ ಚಟ್ನಿನೂ ರೆಡಿ ಆಗ್ತಾ ಇದೆ. ನೋಡಿ ಮೂಲಂಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಚಪಾತಿನೂ ರೆಡಿ ಆಯಿತು. ಈಗ ಇನ್ನು ಮೂಲಂಗಿನ ಚೆನ್ನಾಗಿ ಫ್ರೈ ಆಗಿರೋದನ್ನು ಸ್ವಲ್ಪ ತಣ್ಣಗೆ ಆಗೋಕೆ ಬಿಟ್ಬಿಟ್ಟು, ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ರುಬ್ಕೋಬೇಕು. ನೋಡಿ ಯಾವ ಥರ ರುಬ್ಕೋಬೇಕು ಅಂದರೆ ಚೆನ್ನಾಗಿ ಸಾಫ್ಟಾಗಿ ಆಗಬೇಕು. ತರಿ ಅನ್ನೋ ಥರ ಇದ್ದರೆ ಚೆನ್ನಾಗಿರಲ್ಲ. ಯಾವ ಥರ ಆಗಬೇಕು ಅಂತ ತೋರಿಸ್ತೀನಿ ಈಗ. ನೋಡಿ ಈ ಥರ ಆಗಬೇಕು. ಈಗ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡಬೇಕು, ಆವಾಗಲೇ ಚೆನ್ನಾಗಿರೋದು ಚಟ್ನಿ. ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ, 2 ಹಾಕ್ತಾಯಿದ್ದೀನಿ ಸಾಕು. ಆಮೇಲೆ ಒಂದು ಸ್ವಲ್ಪ ಚಟ್ನಿ ಹಾಕ್ಬಿಟ್ಟು ಚೆನ್ನಾಗಿ ಪ್ಯಾನಲ್ಲಿ
ಅದರಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚಪಾತಿ ಜೊತೆ ಚಟ್ನಿ ರೆಡಿ. ಈಗ ನೋಡಿ ಎಲ್ಲರಿಗೂ ತಿಂಡಿ ಕೊಡಬೇಕು. ಎಲ್ಲರಿಗೂ ಒಬ್ರೊಬ್ರಿಗೆ ತಿಂಡಿ ಕೊಟ್ಟಾಯಿತು. ನಾನು ಈಗ ಬೇಗ ತಿಂಡಿ ತಿನ್ನೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಕಿಚನ್ ನೋಡ್ಬಿಟ್ಟು ನನಗೆ ತಿಂಡಿ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ. ನೋಡಿ ಯಾವ ಥರ ಆಗಿದೆ ಅಂತ ಕಿಚನ್ನು. ಫಸ್ಟ್ ಕಿಚನ್ ಕ್ಲೀನ್ ಮಾಡಿಬಿಡೋಣ ಅಂತ ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಈಗೆಲ್ಲ ಕಿಚನ್ ಒಂದು ಸೈಡಿಂದ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಗಲೀಜಾಗ್ಬಿಟ್ಟಿದೆ. ಬೆಳಗ್ಗೆಯಿಂದ ತಿಂಡಿ ಕಾಫಿ ಟೀ ಅಂದ್ಕೊಂಡು ಎಲ್ಲ ಅಡುಗೆ ಮನೆ ಗಲೀಜಾಗ್ಬಿಟ್ಟಿತ್ತು. ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ. ಈಗ ಕ್ಲೀನ್ ಮಾಡಿಕೊಂಡು ಒಂದು ಸೈಡ್ ಪಾತ್ರೆ ಎಲ್ಲ ತುಳ್ಕೊಂಡು ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ಬೇಗನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಕಿಚನ್ ಕ್ಲೀನ್ ಮಾಡಿಕೊಂಡೆ. ನೀನು ತಿಂಡಿ ತಿಂದಿಲ್ಲ, ತಿನ್ಕೋಬೇಕು. ಫಸ್ಟ್ ಕಿಚನ್ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಹೊಟ್ಟೆ ತುಂಬ ತಿನ್ಬೋದು ನನ್ನ ಪ್ರಕಾರ. ಹಂಗೆ ತಿನ್ನೋಕೆ ನನಗೆ ಮನಸ್ಸಾಗಲ್ಲ. ಆವಾಗಲೇ ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಗ್ಯಾಸ್ ಎಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈಗೆಲ್ಲ ಪಾತ್ರೆ ಕ್ಲೀನ್ ಮಾಡ್ಕೋಬೇಕು. ಸಿಂಕಲ್ಲೆಲ್ಲ ಪಾತ್ರೆ ಬಿದ್ದಿತ್ತು. ಪಾತ್ರೆ ನೋಡ್ಬಿಟ್ಟೆ ನನಗೆ ತಿಂಡಿ ತಿನ್ನೋಕೆ ಮನಸ್ಸಾಗಲಿಲ್ಲ. ಫಸ್ಟ್ ತಿಂಡಿ ತಿನ್ಕೊಂಬಿಡೋಣ ಅಂದ್ಕೊಂಡೆ. ಪಾತ್ರೆ ನೋಡಿಕೊಂಡು ಫಸ್ಟ್ ಪಾತ್ರೆ ಕ್ಲೀನ್ ಆದಮೇಲೆ ತಿಂಡಿ ತಿನ್ನೋಣ ಅಂತ ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫೈನಲಿ ನಾನು ತಿಂಡಿ ತಿಂದೆ. ಕಿಚನೆಲ್ಲ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಸಮೇತ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮುಗಿಸ್ಕೊಂಡೆ. ಇವತ್ತು ಅಡುಗೆ ಏನು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಅಂದರೆ ಒಂದು ಸ್ವಲ್ಪ ಕಡಲೆಕಾಯಿ ಚಟ್ನಿ ಮತ್ತು ಅನ್ನ ಮಾಡಿದ್ದೀನಿ. ಮುದ್ದೆನೂ ಮಾಡಬೇಕಿತ್ತು, ಮಾಡಲಿಲ್ಲ. ಕಿಚನೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡೆ. ಇವಾಗ ನಾವು ಆಚೆ ಹೊರಟಿದ್ದೀವಿ. ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ನನ್ನ ಮಕ್ಕಳು ನೋಡಿ ರಚನಾ ಅವಳು ರೆಡಿ ಆಗಿದ್ದಾಳೆ. ಈಗ ನಮ್ಮ ಫ್ರೆಂಡ್ ಮನೇಲಿ ಹಬ್ಬ ಇತ್ತು, ಊಟಕ್ಕೆ ಹೋಗಿದ್ದೀವಿ. ಎಲ್ಲ ಥರದ ಅಡುಗೆ ಮಾಡಿದರು. ಅಲ್ಲಿಂದ ಬಂದುಬಿಟ್ಟು ಬೇಗ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದು ಮಿಷನ್ಗೆಲ್ಲ ಹೋಗಿದ್ದೆ. ಬರೋ ಅಷ್ಟೊತ್ತಿಗೆ ಮಿಷನಲ್ಲಿ ಬಟ್ಟೆ ಆಗಿತ್ತು. ಫೈನಲಿ ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮೇಲೆ ತೊಗೊಂಬಂದಿದ್ದೀನಿ ಟೆರೆಸ್ ಮೇಲೆ ಒಣಗಾಕೋಕ್ಕೆ. ಮಳೆ ಬರೋ ಥರ ಆಗಿತ್ತು ನೋಡಿ. ಬಟ್ಟೆ ಎಲ್ಲ ಈಗ ಮಳೆ ಬರ್ತಿರೋದ್ರಿಂದ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಮಿಷನಿಗೆ ಬಟ್ಟೆ ಹಾಕ್ಬಿಡ್ತೀನಿ. ಇಲ್ಲಾಂದರೆ ಬೇಗ ಒಣಗಲ್ಲ ಮಳೆಗೆ. ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡೆ. ನನಗೆ ಯಾವಾಗ್ಲೂ ಮನೆ ಕ್ಲೀನಾಗಿರಬೇಕು. ನೋಡಿ ಈಗ ನೈಟು ಮೈಸೂರಿಗೆ ಹೊರಡೋಣ ಅಂತ ಹೊರಟ್ವಿ. ನಾನು, ನಮ್ಮ ನಾದಿನಿ, ನಮ್ಮ ಭಾವ, ನಮ್ಮ ಅಣ್ಣ, ನಮ್ಮ ಮನೆಯವರು ಎಲ್ಲ ಹೊರಟ್ವಿ. ನಮ್ಮ ಲಡ್ಡು ಎಲ್ಲ ಹಿಂದ್ಗಡೆ ಕೂತಿದ್ದಾರೆ ಕಾರಲ್ಲಿ. ಮೈಸೂರಿಗೆ ಹೋಗ್ತಾ ಇದ್ದೀವಿ ಈಗ. ಯಾಕಂದರೆ ಇವತ್ತು ಮೈಸೂರು ದಸರಾ ಇರೋದ್ರಿಂದ ದಸರಾ ನೋಡೋಣ ಅಂತ ನಮ್ಮ ನಾದಿನಿ ಮನೆ ಅಲ್ಲೇ ಇರೋದು. ದಸರಾಗೆ ಹೊರಟಿದ್ದೀವಿ ಕಾರಲ್ಲಿ. ನೋಡ್ಬೋದು 4 o'clock ಆಗಿದೆ. ತುಂಬ ಕತ್ಲಿತ್ತು. ನೈಟ್ ಹೊರಡ್ತಿರೋದ್ರಿಂದ ಬೆಳಗಿನ ಜಾವ ಬಂದಿರೋದು ಮೈಸೂರಿಗೆ. ತುಂಬ ಲೈಟಿಂಗ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೈಸೂರು. ಇನ್ನು ಹೋಗ್ತಾ ಇದ್ದೀವಿ ಕಾರಲ್ಲಿ. ನೋಡ್ಬೋದು ಟೈಮಿಂಗ್ಸ್ ಎಷ್ಟಾಗಿದೆ ಅಂತ. 4:29 ಆಗಿದೆ ಬೆಳಗಿನ ಜಾವ. ನೋಡ್ಬೋದು ನಮ್ಮ ಲಡ್ಡು ನೋಡಿ ನಗ್ತಾ ಇದ್ದಾಳೆ. ಫೈನಲಿ ನಮ್ಮ ಅತ್ತೆ ಮನೆ ಬಂತು. ನಮ್ಮ ನಾದಿನಿ ನಮ್ಮ ಅತ್ತೆ ಎಲ್ಲ ರೆಡಿಯಾಗಿದ್ದರು. ನಮ್ಗೆ ಕಾಯ್ತಾ ಕೂತಿದ್ರು ಆಚೆ. ನಮ್ಮ ಲಡ್ಡು ಓಕೆ, ತುಂಬ ಟೈಮ್ ಆಗೋಗಿತ್ತು. ಇವಾಗ ಮಲ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವತ್ತು ಮೈಸೂರಲ್ಲಿ ಎಲ್ಲೆಲ್ಲ ಹೋಗಿದ್ದೆ, ಹೇಗೆ ಮಾಡಿದೆ, ಏನೇನು ನೋಡಿದೆ ಅಂತನೆಲ್ಲ ತೋರಿಸ್ತೀನಿ. ಓಕೆ, ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.